ಬಾಂಬ್ ಸ್ಫೋಟಕ್ಕೂ ಮುನ್ನ ಉಮರ್ ಒಂದು ವಿಡಿಯೋವನ್ನ ಮಾಡಿದ. ಆ ವಿಡಿಯೋ ಇದೀಗ ಎಲ್ಲೆಡೆ ಹರಿದಾಡ್ತಾ ಇದೆ. ಬಾಂಬ್ ಸ್ಫೋಟಗೊಳಿಸಿದಂತ ಉಮರ್, ಡಾಕ್ಟರ್ ಉಮರ್ನ ವಿಡಿಯೋ ಇದು. ಆತ್ಮಾಹುತಿ ಬಾಂಬ್ ಬಗ್ಗೆ ಡಾಕ್ಟರ್ ಉಮರ್ ಮಾತನಾಡಿದ್ದ ಎನ್ನುವಂತಹ ವಿಡಿಯೋ ಇದು. ಸೂಸೈಡ್ ಬಾಂಬಿಂಗ್ ನ ಬಗ್ಗೆ ದೊಡ್ಡ ತಪ್ಪು ಕಲ್ಪನೆ ಇದೆ. ಜನರಿಗೆ ತಪ್ಪು ಕಲ್ಪನೆ ಇರೋದು ಅತಿ ದೊಡ್ಡ ತಪ್ಪು ಅಂತ ಆ ವಿಡಿಯೋದಲ್ಲಿ ಆತ ಹೇಳಿದ್ದಾನೆ. ನಮಗೆ ನಾವೇ ಬೇಲಿಯನ್ನ ಹಾಕಿಕೊಳ್ಳಬಾರದು. ಇದರ ಬಗ್ಗೆ ಇಸ್ಲಾಂನಲ್ಲೂ ಕೂಡ ಸಾಕಷ್ಟು ಚರ್ಚೆ ಇದೆ. ಇದರ ವಿರುದ್ಧ ಹಲವು ಪರ ವಿರೋಧಿ ವಾದಗಳಿದೆ ಅಂತ ಆ ವಿಡಿಯೋದಲ್ಲಿ ಮಾತನಾಡಿದ್ದಾನೆ. ಆತ್ಮಾಹುತಿ ದಾಳಿಯ ದೊಡ್ಡ ಸಮಸ್ಯೆ ಏನು ಅಂದ್ರೆ, ಒಬ್ಬ ವ್ಯಕ್ತಿಯು ಒಂದು ನಿರ್ದಿಷ್ಟ ಸಮಯ ಮತ್ತು ಖಂಡಿತವಾಗಿಯೂ ಸಾಯ್ತೇನೆ ಅಂತ ನಿರ್ಧರಿಸಿದಾಗ ಮಾತ್ರ ಆತನ ಮನಸ್ಥಿತಿ ಅಪಾಯಕಾರಿ ಸ್ಥಿತಿಗೆ ತಲುಪುತ್ತೆ ಅಂತ ಉಗ್ರ ಕೃತ್ಯದ ಬಗ್ಗೆ ಡಾಕ್ಟರ್ ಉಮರ್ ಮಾತನಾಡಿದ್ದಾನೆ ಎನ್ನಲಾದಂತಹ ವಿಡಿಯೋ ವೈರಲ್ ಆಗಿದೆ. One of the very misunderstood concept of what has been labeled as suicide bombing. It is martyrdom operations, and it is being known in Islam. There are multiple contraindications. There are multiple arguments that have been brought against it. Martyrdom operations. When a person presumes that he is going for sure die at a particular place at a particular time, he goes against the presumption that a particular is going to die in a particular situation. It's not, we don't have situation. One of the very misunderstood concept of what ದೆಹಲಿ ಸ್ಫೋಟದ ತನಿಖೆ ಇದೀಗ ಮತ್ತಷ್ಟು ಚುರುಕುಗೊಂಡಿದ್ದು. ಅಲ್ ಫಲಾಹ್ ವಿವಿ ಕಚೇರಿ ಮೇಲೆ ಇಡಿ ದಾಳಿಯನ್ನ ನಡೆಸಿದೆ. ದೆಹಲಿಯ ಓಕ್ಲಾ ಪ್ರದೇಶದಲ್ಲಿರುವಂತಹ ವಿವಿ ಕಚೇರಿ ಇದು. ವಿವಿ ಕಚೇರಿಯಲ್ಲಿ ಇಡಿ ಅಧಿಕಾರಿಗಳಿಂದ ಪರಿಶೀಲನೆಯನ್ನ ನಿರಂತರವಾಗಿ ನಡೆಸಲಾಗ್ತಾ ಇದೆ. ಇಡಿ ಅಧಿಕಾರಿಗಳಿಂದ ದಾಖಲೆಗಳನ್ನ ಸಂಪೂರ್ಣವಾಗಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ದೆಹಲಿ ಸ್ಫೋಟದ ತನಿಖೆ ಇದೀಗ ಮತ್ತೊಂದು ಆಯಾಮವನ್ನ ತೆಗೆದುಕೊಂಡಿದ್ದು ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಲಾಗಿದೆ. ಅಲ್ ಫಲಾಹ್ ವಿವಿ ಕಚೇರಿ ಮೇಲೆ ಇದೀಗ ಇಡಿ ದಾಳಿಯನ್ನು ನಡೆಸಿದ್ದು. ದೆಹಲಿಯ ಓಕ್ಲಾ ಪ್ರದೇಶದಲ್ಲಿರುವಂತಹ ವಿವಿ ಕಚೇರಿಯಲ್ಲಿ ಇಡಿ ಅಧಿಕಾರಿಗಳಿಂದ ಪರಿಶೀಲನೆಯನ್ನು ನಡೆಸಲಾಗ್ತಾ ಇದೆ. ಇನ್ನು ಫಂಡಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅಲ್ಲಿ ತನಿಖೆಯನ್ನು ನಡೆಸಲಾಗ್ತಾ ಇದ್ದು ಸಂಪೂರ್ಣ ಮಾಹಿತಿಯನ್ನ ಇಡಿ ಅಧಿಕಾರಿಗಳು ಕಲೆ ಹಾಕ್ತಾ ಇದ್ದಾರೆ.